ಸೊ ಹೇ ಎವ್ರಿವನ್ ಅಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಳತ್ತಿದ್ರು ಅಕ್ಕ RCB ಸೋತದಂದ್ರೆ ವಿಡಿಯೋ ಮಾಡಂಗಿಲ್ಲ ನೀವು ವಿಡಿಯೋ ಮಾಡಂಗಿಲ್ಲ ಎನ್ನಿ ಅಂತ. ಎಟ್ರ ಸುಳ್ಳು ಹೇಳತ್ತಿ ತಂಗಿ, ಸುಳ್ಳು ಹೇಳಬೇಡ. ನೀನೇ ಹೇಳಿ, ಯಾರು ಕೇಳಾರಿ ಎಂದ್ ಕೇಳಾರಿ? ಎಲ್ಲಿ ಒಂದು ಕಮೆಂಟ್ ತೋರಿಸ್ಬಿಡ್ರಿ ನನಗೆ, ಒಪ್ಕೊಂಡ್ಬಿಡ್ತೇವೆ ಅಲ್ಲ. ಸೊ ನಾ RCB ಸೋದದಂತ ವಿಡಿಯೋ ಮಾಡತ್ತಿಲ್ಲ, ನಾ ಸ್ವಲ್ಪ ಬ್ಯುಸಿ ಇದೆ, ಅದ್ರ ಸಂಬಂಧ ವಿಡಿಯೋ ಮಾಡಿ. ಎಷ್ಟು ಸುಳ್ಳುಗಳು ಹೇಳ್ತಾಳೆ, ಎಲ್ಲಿ ಬ್ಯುಸಿ ಹೇಳು? ಏನು ಕೆಲಸ ಮಾಡ್ತಾಳೆ? 24 ತಾಸು ಅದೊಂದು ಗೇಮ್ ಆಡ್ತಾಳೆ, ಅದಾದ್ಮೇಲೆ ಕೇರಿ ಅವ್ರವು ಎಲ್ಲ ಕೆಲಸ ಮಾಡ್ತಾಳೆ. ಏನು ಕೆಲಸ ಮಾಡ್ತಾಳಂತ ಮಾಹೆ ಉಣ್ಣುದು ಮಕ್ಕಳದು ಹೇಳುದು ಬಿಟ್ರೆ ಏನು ಬರಂಗಿಲ್ಲಕಿ. ಹೇಳಿ ನಾಚಿಗೆ ಬರಾಕತ್ತದ ವಿಡಿಯೋ ಮಾಡಕ್ಕೆ ಸೋತಿದ್ದಕ್ಕಂತೆ, ಅದಕ್ಕೆ ಸುಳ್ಳು ಹೇಳ್ತಾಳಂತ ನಿನ್ನ ಕೋಡಿ. ಬಟ್ ಎಲ್ಲರೂ ನಂಗೆ ಕಮೆಂಟ್ ಮಾಡತ್ತಾರ, ಅಕ್ಕ ವಿಡಿಯೋ ಮಾಡಿ ನನಗೆ ಹೇಳತ್ತಾರ ನಾ ಗೇಮ್ ಆಡತ್ತಿರ್ತೀನಿ. ಯಾರು ಕಮೆಂಟ್ ಮಾಡ್ಯಾರ? ಸುಳ್ಳ ಹೇಳತ್ತದು ಬರೀ. ಯಾರು ಕಮೆಂಟ್ ಮಾಡಿಲ್ಲ ಏನಿಲ್ಲ, ಒಂದು ಕಮೆಂಟ್ ತೋರಿಸನ್ ಯಾರು ಮಾಡ್ಯಾರ? ಬೇಕದು ವಿಡಿಯೋ ಮಾಡೋ ಮುಗೀತು. ಬಿಟ್ಕೆರ ಅವ್ರು ಕಮೆಂಟ್ ಮಾಡ್ಯಾರ, ಇವ್ರು ಮಾಡಂದಾರ, ಅವ್ರು ಮಾಡಿ ಸುಳ್ಳೆ. ಇದು ಆಕ್ಚುಲಿ ಚೆನ್ನಾಗಿದೆ. ಅಕ್ಕ RCB ಸೋತದ ಏನ್ರ ಒಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕ್ಲಾ ಅಂತ. ಸೊ ಈಗ ವಿಡಿಯೋ ಮಾಡಿ ಹಾಕ್ಲೈತೀನಿ. ಏನಂತಂದ್ರೆ ಅದು ಕಾಪಿ ವೇಸ್ಟ್ ಮಾಡತ್ತೀನಿ ಅನ್ಬೇಡ್ರಿ, ಬಟ್ ಒಂದು ಮ್ಯಾಚ್ ದೇವ್ರಿಗೆ ನಾವು ಕೊಡ್ತೇವೆ ಯಾವಾಗೂ. ಈಗ ಹೆಂಗೆ ಕಂಟಿನ್ಯೂಸ್ ಮೂರು ನಾವು ಗೆದ್ದು ಹ್ಯಾಟ್ರಿಕ್ ಗೆದ್ದೇವು ಅಂತ ಅನ್ನಿಸ್ಕೊಂಡು ಇಟ್ಟು ನೆದರು ಬೀಳಿಸ್ಕೊಂಡು ಯಾರಿಗೆ ಬೇಕಾಗ್ಯದ? ನಾ ಹೇಳಿದ್ದೆ ಅವಾಗ ನೆದರ್ ತೆಗಿಲಿಗತ್ತೀನಿ ಅಂದ್ರು ಆ ನಮನಿ ನೆದರಾಗ್ಯದ. ನಮನಿ ನೆದರಾಗ್ಯದ ಅಂದ್ರೆ 3ನೇ ಮ್ಯಾಚ್ ಸೋತೇವೆ ನಾವು, ಆ ನಮನಿ ನೆದರಾಗ್ಯದ. ನೆಕ್ಸ್ಟ್ ಮ್ಯಾಚ್ ಗೆಲ್ತೇವೆ ನಾವು. ಆ್ಯಂಡ್ ನೋಡ್ರಿ ಎಲ್ಲರೂ ಚಲೋ ಆಡಿದ್ರು, ಇಲ್ಲಂತಲ್ಲ. ಹಂಗೆ ನೋಡಿದ್ರು ರನ್ ರೇಟ್ ಸ್ವಲ್ಪ ಚಲೋ ಕೂಡಬೇಕಾಗಿತ್ತು. ಅಂದ್ರೂ ಒಂದು 170 ಟಾರ್ಗೆಟ್ ಕೊಟ್ರೆ RCBದವ್ರು, ಅಂದ್ರೆ ಚಲೋನೇ ಆಡ್ಯಾರಿ. ಹೆಂಗೆ ಹೇಳು, 170 ಟಾರ್ಗೆಟ್ ಕೊಟ್ಟಾರಂದ್ರೆ ಚಲೋನೇ ಆಡ್ಯಾರ ಅಂದಂಗಲ್ಲ. ಆದರೂ ಸೋತಾರೆ ಯಾಕೆ ಚಲೋನೇ ಆಡಿದ್ರು ಅಂದ್ರೆ, ಯಾಕಂತಂದ್ರೆ ಎಲ್ಲರೂ ಅಂದ್ರೆ ಅದು ಇರಬೇಕಲ್ಲ, ಒಂದು ನೆದರ್ ಗೊಂಬಿಗತ್ಲೆ ನೆದರ್ ತೆಗಿದ ದೃಷ್ಟಿ ಬೊಟ್ಟಗತ್ಲೆ ಅದು ಒಂದು ಮ್ಯಾಚ್ ಸೋತ್ರ ಅಟ್ಟೆ ತಿಳಿತು. ಓಪನರ್ಸ್ ಸಾಲ್ಟ್ ಮತ್ತು ಕೊಹ್ಲಿ ಬಂದ್ರೆ, ಬರಾನ ಸಿರಾಜ್ ಇಬ್ಬರದು ವಿಕೆಟ್ ತಕೊಂಡ. ಪಡಿಕಲ್ ಬಂದ, ಅವನು ಔಟ್ ಆದ. ಒಂದು 4 ರನ್ ಏನು ಹೊಡೆದ. ಹೆಂಗಂತಿದು ನಾವು ಮಾರ್ಕ್ಸ್ ತಗೋತೇವಲ್ಲ ಇಂಟರ್ನಲ್ಸ್ ಒಳಗೆ, ಅಷ್ಟು ಹೊಡೆದಾರ ಅವರು. ಸಾಲ್ಟ್ 16 ಹೊಡೆದ, ಕೊಹ್ಲಿ 7 ಹೊಡೆದ, ಪಡಿಗಲ್ 4 ಹೊಡೆದ, ರಜತ್ ಪಟೇದಾರ್ 12 ಹೊಡೆದ, ಕೃಣಾಲ್ ಪಾಂಡ್ಯ 5 ಹೊಡೆದ. ಅಂದ್ರೆ ಏನಂತ ನೀವು ನಾವು ಸಣ್ಣವ್ರಿದ್ದಾಗ ಇಟ್ಟಿಟ್ಟೆ ಮಾರ್ಕ್ಸ್ ತೊಗೊಂಡು ಫೇಲ್ ಹಾಕಿದ್ದೇವಲ್ಲ, ಹಂಗೆ ಮಾಡ್ಲಿಕ್ಕತ್ತಾರ ಇವರು. ಲಿವಿಂಗ್ ಸ್ಟೋನ್ 54 ಹೊಡೆದಾನ, ಅಂದ್ರೆ ಗುಡ್. ಆಮೇಲೆ ಜಿತೇಶ್ ಶರ್ಮಾ 33 ಹೊಡೆದಾನ. ಆಯ್ತು, ಏನಿಲ್ಲ, ಇಷ್ಟು ಮಾಡಿ 169 ರನ್ ಹೊಡೆದು 170ಕ್ಕೆ ಟಾರ್ಗೆಟ್ ಕೊಟ್ಟಿಗೆ ಸೋತ್ ಬಿಟ್ರು ಅಷ್ಟೇ. ನಜರ್ ಆಗೈತ್ರಿ, ನಜರ್ ಪಟ್ಗತ್ಲೆ. ಒಂದು ಮ್ಯಾಚ್ ದೇವ್ರಿಗೆ ಕೊಡಬೇಕು ಬ್ಯಾಡ್, ನಾವು ಒಂದು ಮ್ಯಾಚ್ ನಾವು ದೇವ್ರಿಗೆ ಕೊಟ್ಟರು. ಆಯ್ತು, ನಮ್ದು RCB ಫ್ಯಾನ್ಸಿಗೆ ಓಕೆ, ಆಲ್ ಹ್ಯಾಪಿ. ಅಂದ್ರೆ ಫೀಲ್ಡಿಂಗ್ನು ಮಾಡಿದ್ರು, ಅವ್ರಿಗೆ ಎಷ್ಟು ಆಗ್ಬೇಕಷ್ಟು ಮಾಡಿದ್ರು. ಅದ್ರಾಗ ಚಿನ್ನಸ್ವಾಮಿ ಸ್ಟೇಡಿಯಮ್ ಅದು ಸಣ್ಣದದ ಸ್ಟೇಡಿಯಂ. ಅವರು ಹೊಡೆಯವ್ರೆಲ್ಲ, ಮತ್ತು ಬ್ಯಾಟಿಂಗ್ ಮಾಡೋರು ಹೊಡೆಯವ್ರೆ ಇಲ್ಲ, ಅವರು ಎತ್ತೆ ಆಡಿಬಿಟ್ರು, ಗೆದ್ರು. ಪಾಪ ಹೋಲ್ ಬಿಡು, ಒಂದು ಸೋತ್ರೆ ಏನಾಯ್ತು. ನೆಕ್ಸ್ಟ್ ಐತಲ್ಲ MI ಜೋಡೆ. ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಇಷ್ಟೇ ಹೇಳಬೇಕಿತ್ತು ನನಗೆ. ಮತ್ತೇನು ಹೇಳೋದಿತ್ತು? Q&A ವಿಡಿಯೋ ಮಾಡ್ತೀನಿ, ಇದ್ರ ತೆಳಗೆ ಕಮೆಂಟ್ ನನಗೆ ಕ್ವಶನ್ಸ್ ಕೇಳ್ರಿ, ನಾನು ನೆಕ್ಸ್ಟ್ ವಿಡಿಯೋ Q&A ಮಾಡ್ತೇನಂತ. ಓಕೆ, ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಇನ್ನು ನಿಮಗೆ ಇನ್ಯಾರಿಗೆ ನೆದರಾಗಂಗಿಲ್ಲ, ತಲೆ ಕೆಡ್ಸ್ಕೋಬೇಡ್ರಿ. ದೃಷ್ಟಿ ಬೊಟ್ಟಗತ್ಲೆ ದೃಷ್ಟಿ ಗೊಂಬಿನ ವಿಡಿಯೋ ಮಾಡೈತಿ, ತಲೆ ಕೆಡ್ಸ್ಕೋಬೇಡ್ರಿ. ನೆದರ್ ಹೋಗ್ಯದ, ಬರ್ರಿ ಈ ಕಡೆಯಿಂದ ನೆದರ್ ತೆಗೆದ್ಬಿಡ್ತೀನಿ. ನೆಕ್ಸ್ಟ್ ಮ್ಯಾಚ್ ಗೆಲ್ಲಾಗದ್ರಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಬಾಯ್, ಟೇಕ್ ಕೇರ್. ಎಷ್ಟು ನಾಟಕ ಮಾಡ್ತಿ, ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಿ. ಬಾಯ್ ಬಾಯ್.